ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ ಅದ್ರೂ ಕೂಡ ಹೇಳಿದ್ದಾರೆ. ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ. ಈಗ ನನ್ನ ಕೈಯಲ್ಲಿ ಆಗುದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಚಿನ್ನ ಖರೀದಿ ಮಾಡೋದು ನಿಲ್ಲಿಸಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗ್ಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣ್ಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ ಹೋದಾಗ ಅವಾಗ ಕಾಣ್ಲಿಲ್ವಾ? ಅಥವಾ ಸಿಕ್ಕಿಂ ಅಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ ಹೋದಾಗ ಕಾಣ್ಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡಕ್ಕೆ ಸಾವಿರಾರು ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡ್ಬೇಕಂದ್ರೆ 100 ಕೋಟಿ ರೂಪಾಯಿ ಬೇಕು. ಅದೆಲ್ಲ ಹಣ ಎಲ್ಲಿಂದ ಬಂತಂತೆ? ಇವ್ರು ಮಾಡೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ. ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನ ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ ಹೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡ್ಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾದಿಂದ ನಾಯಿ ಕೊಡೆನ ಕರ್ಕೊಂಡ್ಬಂದು ತಿಂತಾರೆ, ಅದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಆ ಮಶ್ರೂಮ್ ಅನ್ನೋದಕ್ಕೆ ಕನ್ನಡದಲ್ಲಿ ನಾಯಿ ಕೊಡೆ ಅಂತಾರೆ. ಅದನ್ನ ತರಿಸಿ ಅದನ್ನ ತಿನ್ನೋದನ್ನ ನಿಲ್ಲಿಸಿದಾಗ ಎಷ್ಟು ಕಮ್ಮಿ ಆಗುತ್ತೆ, ಆಹಾರ ಕಮ್ಮಿ ಆಗುತ್ತೆ, ಆಹಾರ ತಿನ್ನೋದು ಕಮ್ಮಿ ಮಾಡಬೇಕು ಅಂತ ಅವ್ರು ಹೇಳ್ತಾರಲ್ಲ. ಇವ್ರಿಗೇನಾದ್ರೂ ಹೊಣೆಗಾರಿಕೆ ಇದ್ದಿದ್ರೆ ಆದ್ರೆ, ಯಾಕಂದ್ರೆ ಇವರೇ ಹೇಳ್ತಾ ಇದ್ರು ರಾಷ್ಟ್ರ 4ನೇದೋ 3ನೇದೋ ಅತಿ ಹೆಚ್ಚಿನ ಆರ್ಥಿಕ ಶಕ್ತಿ ಅಂತ ಹೇಳಿ, ಅಂತ ದೊಡ್ಡ ಶಕ್ತಿ ಕುಂದಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಖಂಡನೀಯ. ಈ ಹೊಣೆಗಾರಿಕೆಯನ್ನು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವರು ಪೆಟ್ರೋಲ್ ಬಗ್ಗೆ ಮಾತಾಡಿದಾಗ ಅಥವಾ ಚಿನ್ನ ಖರೀದಿ ಮಾಡಬಾರ್ದು ಅಂದಾಗ ಅದು ದೇಶಭಕ್ತಿ. ನಾವೇನಾದ್ರೂ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಅದು ದೇಶದ್ರೋಹ. ಇಂಥ ದ್ವಂದ್ವ ನೀತಿಗಳನ್ನ ಬಿಟ್ಟು ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡೋದ್ ಬಿಟ್ಟು ಬೇರೆಯವ್ರಿಗೆ ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಈ ಪ್ರವಚನ ನಿಲ್ಲಿಸಬೇಕು. ಮತ್ತೆ ಅವ್ರಿಗೆ ಈ ಸುಮಾರು 5 ತಿಂಗಳ ಕಾಲ ಸರ್ಕಾರ ಏನು ಅಂತ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ. ಅಲ್ಲಿ ನೋಡಿ ಹೂಗ್ಲಿ ನದಿ, ಕೇರಳದಲ್ಲಿ ಹೋಗಿ ಪಂಚೆ, ತಮಿಳುನಾಡಿಗೆ ಹೋದ್ರೆ ಕಪ್ಪು ಬಣ್ಣ ಹಾಕೊಂಡು ಹೋಗಿ ಅಲ್ಲಿ ಭಾಷಣ ಇವೆಲ್ಲ ಬಿಟ್ಬಿಟ್ಟು, ಯಾಕಂದ್ರೆ ಸರ್ಕಾರವನ್ನ ಔಟ್ಸೋರ್ಸ್ ಮಾಡಿದ್ದಾರೆ RSSಗೆ. RSS ಅವ್ರು ಕೂತ್ಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಸಂಪೂರ್ಣವಾಗಿ ಸರ್ಕಾರದ ಹಿಡಿತ ಇವರಲ್ಲಿಲ್ಲ, RSS ಕೈಲಿದೆ. ಆದ್ರಿಂದ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಅದು ಮೊಟ್ಟ ಮೊದಲಾಗಿ ಸ್ಟಾರ್ಟ್ ಮಾಡಬೇಕಾಗಿರೋದು ನರೇಂದ್ರ ಮೋದಿ ಅವರು. ಇವರು ಮನೆಯಿಂದ ಪ್ರಸಾರ ಮಾಡಿದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ದೇಶಕ್ಕೆ ಉಳಿತಾಯ ಆಗಿರೋದು. ಆದ್ರಿಂದ ಮಿತವ್ಯಯದ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳೋದು ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ.